ಅಣ್ಣ ನಾನು ಕಷ್ಟದಲ್ಲಿದ್ದೀನಿ, ನನಗೊಂಚೂರು ಹೆಲ್ಪ್ ಮಾಡಿ, ನಿಮ್ಮಿಂದ ಒಂದು ನನಗೆ ಕಾಲ್ ಶೀಟ್ ಕೊಡಿ ಅಂತ ಹೇಳಿದಾಗ ಅಣ್ಣವರು ನಿಮಗೆ ಈ ಚಿತ್ರ ಮಾಡಿ ಅಂತ ಅಣ್ಣವರು ಹೇಳಿದ್ದ ಆ ಚಿತ್ರ ಯಾವುದು? ಚಿತ್ರದ ಚಿತ್ರಕಥೆ ಸಮಯದಲ್ಲಿ ಅಣ್ಣವರ ಮನೆಯಲ್ಲಿ ಕೂತ್ಕೊಂಡು ಆ ಚಿತ್ರದ ಚಿತ್ರಕಥೆ ನಡೆಸ್ತಿರೋ ಸಮಯದಲ್ಲಿ ಅಮ್ಮವರು ಹೊರಗಡೆಯಿಂದ ಬಂದು ಅಣ್ಣವ್ರ ಕೇಳಿ ಕೊಟ್ಟಂತ ಆ ಒಂದು ಪ್ರಸಾದ ಯಾವ ದೇವಸ್ಥಾನ? ತ್ರಿಮೂರ್ತಿ ಈ ಚಿತ್ರನ ಇವ್ರು ಮಾಡ್ಲಿ ಬಿಡ್ರಿ, ಇವ್ರು ಮಾಡಿದ್ರೆ ತುಂಬಾ ಹಿಟ್ ಆಗತ್ತೆ ಅಂತ ಅಮ್ಮವರು ಹೇಳಿದಾಗ ಅಣ್ಣವರು ಇಲ್ಲ ಬೇಡ ಬೇಡ, ಇದು ನಾವೇ ಮಾಡೋಣ ಅಂತ ಹೇಳಿದ್ ಯಾಕೆ? ಆ ಒಂದು ಕಥೆಗೋಸ್ಕರ ಅಮ್ಮವರು ಆಗಿನ ಕಾಲಕ್ಕೇನೆ 1 ಲಕ್ಷ ರೂಪಾಯಿಗಳನ್ನು ಕೊಟ್ಟು ಆ ಕಥೆನ ಪಡೆದಿದ್ರು. ಅಂತ ಅದ್ಭುತವಾದ ಕಥೆ ಯಾವುದು? ನಮಸ್ಕಾರ ಕನ್ನಡಿಗರೇ, ಎಲ್ಲರಿಗೂ ನನ್ನ ಪ್ರೀತಿಯ ಯೂಟ್ಯೂಬ್ ಚಾನಲ್ PR ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇವತ್ತು ಅಣ್ಣವರ ಒಂದು ಬ್ಲಾಕ್ ಬಾಸ್ಟರ್ ಮೂವಿ ಚಿತ್ರದ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತೀನಿ. ಆ ಚಿತ್ರದಲ್ಲಿ ಹಿಂದೆ ನಡೆದಂತ ಘಟನೆಗಳ ಬಗ್ಗೆ ನಿಮ್ಗೆ ನಾನು ಇವತ್ತು ಒಂದಿಷ್ಟು ಚಿಕ್ಕದಾಗಿ ಒಂದಿಷ್ಟು ಮಾಹಿತಿನ ನಿಮ್ಗೆ ಕೊಡ್ತೀನಿ. ಈ ಮಾಹಿತಿ ಒಂದು ಪುಸ್ತಕದಲ್ಲಿ ಬಂದಿದೆ. ಆ ಪುಸ್ತಕನು ನಾನು ಯಾವ್ದು ಅಂತ ನಿಮ್ಗೆ ಕೊನೆಗೆ ಹೇಳ್ತೀನಿ. ಅಣ್ಣವರು ಅವ್ರ ಸಂಸ್ಥೆಯಿಂದ ಚಿತ್ರಗಳು ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವರ ಮೊದಲ ಚಿತ್ರ ನಿಮ್ಗೆ ತ್ರಿಮೂರ್ತಿ. ಅಣ್ಣವರ ನಿರ್ಮಾಪಕರಾಗಿ ಮೊದಲ ಚಿತ್ರ ತ್ರಿಮೂರ್ತಿ ಅವರ ಸಂಸ್ಥೆಯಿಂದ. ಆದ್ರೂ ಅದಕ್ಕೂ ಮೊದಲೇ ಅವರು ಅಮ್ಮವರ ತಮ್ಮನವರ ಕೈಯಿಂದ ಶ್ರೀನಿವಾಸ ಕಲ್ಯಾಣ ಅನ್ನೋ ಒಂದು ಚಿತ್ರನ ಮಾಡಿರ್ತಾರೆ. ಶ್ರೀನಿವಾಸ ಕಲ್ಯಾಣ ಚಿತ್ರ ಸಾಮಾನ್ಯವಾಗಿ ಒಂದು ರನ್ನಿಂಗ್ ಅಲ್ಲಿ ಸೂಪರ್ ಹಿಟ್ ಆಗಿರುತ್ತೆ. ಹಾಗೆ ತ್ರಿಮೂರ್ತಿ ಚಿತ್ರನ ಬಿಡುಗಡೆ ಮಾಡಿರ್ತಾರೆ. ತ್ರಿಮೂರ್ತಿ ಚಿತ್ರ, ಈ ಚಿತ್ರದ ಕತೆ ನಿಮ್ಗೆ ಹಿಂದೆ ಅಂದ್ರೆ ಈ ಚಿತ್ರನ ಮೊದಲು ಬೇರೆಯವ್ರು ಮಾಡಬೇಕಾಗಿತ್ತು. ಬೇರೆಯೊಬ್ಬರಿಗೆ ಈ ಚಿತ್ರದ ಕಾಲ್ ಶೀಟ್ ನ ಅಣ್ಣವ್ರು ಕೊಟ್ಟಿರ್ತಾರೆ. ಆದ್ರೆ ಅವರು ಕೆಲವು ಕಾರಣಾಂತರಗಳಿಂದ ಈ ಚಿತ್ರ ಮಾಡಿರಲ್ಲ. ನಂತರ ಅಮ್ಮವರೇನೆ ಆ ಚಿತ್ರಕ್ಕೆ ಆಗಿನ ಕಾಲಕ್ಕೇನೆ ಸುಮಾರು 1 ಲಕ್ಷ ರೂಪಾಯಿಗಳನ್ನ ಕೊಟ್ಟು ಆ ಕಥೆಯನ್ನ ತಗೊಂಡು ಅಮ್ಮವರೇ ತ್ರಿಮೂರ್ತಿ ಅನ್ನೋ ಚಿತ್ರನ ಮಾಡಿರ್ತಾರೆ. ಅದು ಅಷ್ಟಾಗಿ ಸಕ್ಸಸ್ಫುಲ್ ಆಗಿರಲ್ಲ. ಆ ಚಿತ್ರ ಮಾಡ್ಬೇಕಾದ್ರೆ ಅಣ್ಣವರು ಹೇಳಿರ್ತಾರಂತೆ, ಯಾಕೋ ನನಗೆ ಕತೆ ಎಷ್ಟು ಇಷ್ಟ ಆಗ್ತಾ ಇಲ್ಲ, ನನ್ಗೆ ಯಾಕೋ ಇದು ಮಾಡೋದು ಬೇಡ ಅನ್ಸ್ತದೆ, ಯೋಚನೆ ಮಾಡು, ಹಂಗೆ ಹಿಂಗೆ ಅಂದಿರ್ತಾರೆ. ನಂತರ ಆಮೇಲೆ ಅಮ್ಮವ್ರ ಒತ್ತಾಯದಿಂದ ಆಗಿ ಆ ಚಿತ್ರ ಆಗತ್ತೆ, ಬಿಡುಗಡೆ ಆಗತ್ತೆ. ಅಣ್ಣವರ ಮತ್ತು ಅಮ್ಮವರ ಲೆಕ್ಕಾಚಾರದಲ್ಲಿ ಇದ್ದಂತ ಆ ಯಶಸ್ಸು ಆ ಚಿತ್ರಕ್ಕೆ ಸಿಗಲ್ಲ. ಒಂದು ದಿನ ಕೃಷ್ಣವೇಣಿ ಅನ್ನೋ ಒಬ್ರು ಅಣ್ಣವರ ಹತ್ರ ಬಂದು, ಅಣ್ಣ ನಾನು ತುಂಬಾ ಕಷ್ಟದಲ್ಲಿದ್ದೀನಿ, ನನಗೆ ನೀವೊಂದು ಚಿತ್ರಕ್ಕೆ ಕಾಲ್ ಶೀಟ್ ಬೇಕು, ನಾನು ಆ ಚಿತ್ರನ ಮಾಡ್ತೀನಿ, ನನ್ನ ಕಷ್ಟನ ಸ್ವಲ್ಪ ನಾನು ಪರಿಹಾರ ಮಾಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಅಣ್ಣವ್ರ ಹತ್ರ ಹೋಗಿ ಹೇಳ್ತಾರೆ. ಅಣ್ಣವ್ರ ಹತ್ರ ಅವ್ರು ಹೇಳಿದಾಗ ಅಣ್ಣವರು ಮತ್ತು ಅಮ್ಮವರು ಈ ತ್ರಿಮೂರ್ತಿ ಚಿತ್ರ ಮಾಡಬೇಕು ಅಂತ ಅನ್ಕೊಂಡಿರ್ತಾರಲ್ಲ, ಅದೇ ಸಮಯದಲ್ಲಿ ಇವ್ರು ಹೋಗಿ ಕೇಳಿರ್ತಾರೆ. ಆಗ ಸರಿ ಆಯ್ತು ಮಾಡೋಣ ಅಂತ ಹೇಳ್ಬಿಟ್ಟು ಈ ಕಥೆನ ಕೇಳಿ ನೀವು ಒಂದ್ಸಲ ಅಂತ ಹೇಳ್ಬಿಟ್ಟು ತ್ರಿಮೂರ್ತಿ ಕಥೆನ ಅವ್ರು ಹೇಳ್ತಾರೆ. ತ್ರಿಮೂರ್ತಿ ಕಥೆನ ಅವ್ರು ಹೇಳಿದಾಗ ಅವರು ತ್ರಿಮೂರ್ತಿ ಕಥೆನ ನೋಡಿ ಆ ಕೃಷ್ಣವೇಣಿ ಅನ್ನೋರು ತುಂಬಾ ಇಷ್ಟಪಟ್ಬಿಡ್ತಾರೆ. ಓ ಇಲ್ಲ, ಇದು ಚೆನ್ನಾಗಿದೆ ಅಣ್ಣ, ಇದನ್ನೇ ಮಾಡೋಣ ಅಂತ ಹೇಳ್ಬಿಟ್ಟು ಅವ್ರು ತುಂಬಾ ಆಸೆ ಪಡ್ತಾರೆ. ಆಗ ಅಣ್ಣವ್ರಿಗೆ ಒಂಥರ ಬೇಸರ ಬಿಡುತ್ತೆ, ಬೇಡ, ನಮಗೂ ಈ ಕತೆ ಇಷ್ಟ ಆಗಿಲ್ಲ, ಅಷ್ಟು ಮನ್ಸಿಗೆ ನಮ್ಗೆ ಪ್ರಭಾವ ಬೀರಿಲ್ಲ, ಇವರು ಕಷ್ಟದಲ್ಲಿದ್ದಾರೆ ಅಂತಾರೆ, ಇವ್ರಿಗೆ ಮತ್ತೆ ನಾನು ಈ ಕಥೆನ ಕೊಟ್ಟರೆ ಹೇಗೆ? ಬೇಡ, ಇವ್ರಿಗೆ ನಾವು ಬೇರೆ ಕತೆ ಕೊಡೋಣ, ಇವ್ರಿಗೆ ಈ ಕತೆ ಬೇಡ, ಇದು ನಾವೇ ಮಾಡೋಣ ಪಾರ್ವತಿ, ಇವ್ರ ಪಾಪ ಕಷ್ಟದಲ್ಲಿದ್ದಾರೆ, ಇವ್ರು ಮಾಡಿ ಆಮೇಲೆ ಲಾಸ್ ಆಗಿ ಆಮೇಲೆ ನಮ್ಮೇಲೆ ತುಂಬಾ ಬೇಜಾರು ಮಾಡ್ಕೊಳ್ಳೋದು ಬೇಡ, ಇವ್ರಿಗೆ ಬೇರೆ ಕತೆ ನಾವು ಕೊಡೋಣ, ಇವ್ರಿಗೆ ಇದನ್ನ ನಾವೇ ಮಾಡೋಣ ಅಂದ್ಬಿಟ್ಟು ತ್ರಿಮೂರ್ತಿನ ಅಣ್ಣವರೇ ಮಾಡ್ತಾರೆ. ನಂತರ ಆ ಕೃಷ್ಣವೇಣಿ ಅನ್ನೋರಿಗೆ ಒಂದು ಅದ್ಭುತವಾದ ಚಿತ್ರದ ಕಥೆನ ಅಣ್ಣವ್ರು ಹೇಳ್ತಾರೆ. ಯಾವುದು ಆ ಚಿತ್ರ? ಅದೇ ಭಕ್ತ ಕುಂಬಾರ. ಅಬ್ಬ, ಹೆಸರು ಕೇಳ್ತೇನೆ ಮನ ಎಲ್ಲ ರೋಮಾಂಚನ ಆಗುತ್ತೆ. ಅಣ್ಣವರ ಅಭಿನಯದ ಅದ್ಭುತವಾದಂತ ಅಭಿನಯ ಇರುವಂತಹ ಚಿತ್ರ ಭಕ್ತ ಕುಂಬಾರ. ಜಗತ್ತಿಗೆ ನಟ ಸಾರ್ವಭೌಮ ಒಬ್ಬರೇ ಅಂತ ಈ ಚಿತ್ರದಲ್ಲಿ ಅಣ್ಣವ್ರು ತೋರಿಸ್ಕೊಡ್ತಾರೆ. ಎಂತ ಒಂದು ಅದ್ಭುತವಾದ ಅಭಿನಯ ಅಣ್ಣವ್ರದಲ್ಲಿ ಈ ಚಿತ್ರದಲ್ಲಿದೆ. ಅದ್ಭುತವಾದ ತಾರಾಗಣ ಈ ಚಿತ್ರದಲ್ಲಿದೆ. ಲೀಲಾವತಿ ಅವರು,
ಆಮೇಲೆ ರವಿಶಂಕರ್ ಅವರು, ಬಾಲಕೃಷ್ಣ ಅವರು, ಹೀಗೆ ಹಲವಾರು ದಂಡುಗಳೇ ಈ ಚಿತ್ರದಲ್ಲಿದೆ. ಶ್ರೀನಿವಾಸಪ್ಪನವರು. ಹಾಗೆ ಈ ಚಿತ್ರದಲ್ಲಿ ಹಿಂದಿಯ ಹಿರಿಯ ನಟಿ ಶ್ರೀದೇವಿಯವರು ಸಹ ಬಾಲ ನಟಿಯಾಗಿ ಈ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ. ಸರಿ, ಈ ಚಿತ್ರದ ಅವರಿಗೆ ಮಾಡೋಣ ಅಂತ ಹೇಳ್ಬಿಟ್ಟು ಅಣ್ಣವರು ಹೇಳ್ತಾರೆ. ಸರಿ ಆಯ್ತು ಅಂತ ಹೇಳ್ಬಿಟ್ಟು ಅವ್ರಿಗೆ ಆ ಚಿತ್ರ ಮಾಡಿ, ಇದು ತ್ರಿಮೂರ್ತಿ ಮಾಡಿ ಇವರು ಬಿಡುಗಡೆ ಆಗುತ್ತೆ. ಚಿತ್ರನ ಮಾಡಬೇಕು ಅಂದ್ಬಿಟ್ಟು ಅಮ್ಮವರು ಕೃಷ್ಣವೇಣಿ ಅವರಿಗೆ ಹೇಳಿದ್ಮೇಲೆ ಅವರು ಒಪ್ಕೊಂಡು ಚಿತ್ರದ ಚಿತ್ರಕಥೆಗಳ ಬಗ್ಗೆ ಮಾತುಕತೆಗೆ ಒಂದು ದಿನ ಅಣ್ಣವರ ಮನೆಯಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಈ ಚಿತ್ರದ ಚಿತ್ರಕಥೆ ಹೇಗೆ ಮಾಡಬೇಕು ಎಲ್ಲ ಅಂದ್ಬಿಟ್ಟು ಶಿವಜಯಶಂಕರ್ ಅವರು, ಅಣ್ಣವರು, ಹುಣಸೂರು ಕೃಷ್ಣಮೂರ್ತಿ ಅವರೆಲ್ಲ ಕೂತು ಚಿತ್ರಕಥೆ ಹೇಗೆ ಮಾಡ್ಬೇಕಂತ ಮಾಡ್ತಾ ಇರ್ಬೇಕಾದ್ರೆ ಅದರಲ್ಲೂ ಗೊಂದಲ ಅವ್ರಿಗೆ ಶುರುವಾಗಿರುತ್ತೆ. ಅಯ್ಯೋ, ಇದನ್ನ ಮಾಡ್ಬೇಕಾ ಈ ಚಿತ್ರನ? ಅಲ್ಲಿ ಬಂದಂತ ಹುಣಸೂರು ಕೃಷ್ಣಮೂರ್ತಿ ಮತ್ತು ನಿರ್ಮಾಪಕರಿಗೂ ಮತ್ತು ಶಿವಜಯಶಂಕರ್ ಅವ್ರಿಗೂ ಇನ್ನ ಕೆಲವೊಂದಿಷ್ಟು ವರ್ಧಪ್ಪನವ್ರಿಗೂ ಸಹ ಈ ಚಿತ್ರ ಮಾಡಬೇಕಾ, ಇದು ಓಡತ್ತಾ, ಇದು ಒಂದು ಸುಮಾರು ವರ್ಷಗಳಿಂದ ಒಂದು ನಡೆದ ದೇವ್ರ ಘಟನೆ, ಇದನ್ನ ನಾವು ಮಾಡಿದ್ರೆ ಇದಾಗತ್ತಾ, ಇದು ಈಗಿನ ಕಾಲದ ಜನ ತಗೊಂತಾರ ಅಂತೆಲ್ಲ ಯೋಚನೆಗಳು ಬರುತ್ತೆ. ಮತ್ತೆ ಮಾಡ್ಬೇಕಾ ಬೇಡವಾ ಅನ್ನೋ ಯೋಚನೆಗಳು ಈ ಚಿತ್ರದ ಚಿತ್ರೀಕರಣದ ಕಥೆ ಸಮಯದಲ್ಲಿ, ಚಿತ್ರಕಥೆ ಸಮಯದಲ್ಲಿ ಮಾತುಕತೆ ಆಗ್ತಾನೆ ಇರುತ್ತೆ. ಅಣ್ಣವ್ರ ಮನೆಯಲ್ಲಿ ನಡೀತಾ ಇರ್ಬೇಕಾರೆ ಅಮ್ಮವರು ಅವತ್ತು ಗುರುವಾರ ಆಗಿರುತ್ತೆ. ಅವರು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿರ್ತಾರೆ, ದೇವಸ್ಥಾನಕ್ಕೆ ಹೋಗಿರ್ತಾರೆ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ. ಅಲ್ಲಿ ಹೋಗಿ ದೇವಸ್ಥಾನದಲ್ಲಿ ರಾಘವೇಂದ್ರ ಸ್ವಾಮಿಗಳ ಕೈ ಮುಗಿದು ವಾಪಸ್ ಮನೆಗೆ ಬರ್ತಾರೆ. ಅವರು ಬರ್ತಾ ಇರೋ ಸಮಯದಲ್ಲೇನೆ ಸಹ ಈ ಚಿತ್ರದ ಕಥೆ ಬಗ್ಗೆ ಮಾತುಕತೆ ನಡೀತಾ ಇರ್ತದೆ. ಆಗ ಅಮ್ಮವರು ಒಳಗೆ ಎಂಟ್ರಿ ಆಗ್ತಾರೆ. ಎಂಟ್ರಿ ಆದ ತಕ್ಷಣ ಎಲ್ಲರ ಕೈಗೂ ರಾಘವೇಂದ್ರ ಸ್ವಾಮಿಗಳು ಪ್ರಸಾದ ಹಂಚ್ತಾರೆ. ಆಗ ಅಣ್ಣವ್ರು ಹೇಳಿದ ಒಂದೇ ಮಾತು, ನಮ್ಮೆಲ್ಲರ ಆರಾಧ್ಯ ದೇವ ಗುರು ಸಾರ್ವಭೌಮ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ನಮ್ಗೆ ಸಿಕ್ಕಿದೆ, ಈ ಚಿತ್ರನ ನಾವು ಮಾಡೋಣ, ನಡೀರಿ, ದೇವರಿದ್ದಾನೆ, ಈ ಚಿತ್ರ ಮಾಡಲೇಬೇಕು ಅಂದ್ಬಿಟ್ಟು ಅಣ್ಣವರು ಎಲ್ಲರಿಗೂ ಹೇಳ್ತಾರೆ. ಆಗ ಎಲ್ಲರೂ ಒಕ್ಕಲಿನಿಂದ, ಒಳ್ಳೆ ಮನಸ್ಸಿನಿಂದ ಒಪ್ಕೊಳ್ತಾರೆ. ಚಿತ್ರೀಕರಣ ಆರಂಭ ಆಗುತ್ತೆ. ಮುಂದೆ ಅದ ಇತಿಹಾಸ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ. ಚಿತ್ರ ಭರ್ಜರಿ ಯಶಸ್ವಿಯ ಕಾಣುತ್ತೆ. 25 ವಾರಗಳ ಪ್ರದರ್ಶನ ಕಾಣುತ್ತೆ. ಕರ್ನಾಟಕ ರಾಜ್ಯಾದ್ಯಂತ ಒಂಥರ ಸಂಚಲನ ಮೂಡಿಸ್ತದೆ ಈ ಚಿತ್ರ. ಅದ್ಭುತವಾದ ಅಣ್ಣವರ ಅಭಿನಯ, ಅದ್ಭುತವಾದ ಸಂಭಾಷಣೆ, ಅದ್ಭುತವಾದ ಸಂಗೀತ, ಅದ್ಭುತವಾದ ಹಾಡುಗಳು. ಒಂದೊಂದು ಹಾಡುಗಳು ಇವತ್ತು ಸಹ ಕನ್ನಡಿಗರ ಮನಸ್ಸಲ್ಲಿ, ಹೃದಯದಲ್ಲಿ ನಿಂತಿದೆ. ಭಕ್ತ ಕುಂಬಾರ ಚಿತ್ರಕ್ಕೆ ರಾಜ್ಯ ಸರ್ಕಾರದ ಅತ್ಯುತ್ತಮ ಚಿತ್ರ ಹಾಗೂ ಅಣ್ಣವರ ಅತ್ಯುತ್ತಮವಾದ ಅಭಿನಯಕ್ಕೆ ಅತ್ಯುತ್ತಮ ನಟ ಹಾಗೂ ಜಿ.ಕೆ. ವೆಂಕಟೇಶ್ ಅವರ ಅತ್ಯುತ್ತಮವಾದ ಸಂಗೀತಕ್ಕೆ ಅತ್ಯುತ್ತಮವಾದ ಸಂಗೀತ ನಿರ್ದೇಶಕ ಪ್ರಶಸ್ತಿ ಸಹ ಈ ಚಿತ್ರಕ್ಕೆ ಸಲ್ಲುತ್ತದೆ. ಚಿತ್ರ 25 ವಾರಗಳ ಪ್ರದರ್ಶನ ಕಾಣುತ್ತೆ. ಮರೆಯಲಾಗದ ಬ್ಲಾಕ್ ಬಸ್ಟರ್ ಮೂವಿಯಾಗಿ ಭಕ್ತ ಕುಂಬಾರ ಬರುತ್ತೆ. ನೋಡಿ, ಅವರೆಲ್ಲೋ ಕೃಷ್ಣವೇಣಿಯವರು ಏನಾದ್ರು ತ್ರಿಮೂರ್ತಿ ಪಿಕ್ಚರ್ ಮಾಡಿದ್ರೆ ಕೈ ಸುಟ್ಕೊಂಡು ಮತ್ತೆ ಅವರು ಅಣ್ಣವ್ರ ಹತ್ರ ಮತ್ತೆ ಬರಂಗ್ ಆಗ್ತಿತ್ತೋ ಇಲ್ಲ ಸೂಪರ್ ಹಿಟ್ ಆಗ್ತಿತ್ತೋ, ಅದು ಬೇರೆ ಪ್ರಶ್ನೆ. ಆದ್ರೆ ಅಣ್ಣವರ ವಿವೇಚನೆ ನೋಡಿ, ಇವ್ರ ಕಷ್ಟದಲ್ಲಿದ್ದವರಿಗೆ ಇವ್ರಿಗೆ ಒಂದು ಒಳ್ಳೆ ಚಿತ್ರ ಕೊಡೋಣ, ಇವ್ರು ಈ ಕಷ್ಟದಿಂದ ಪರಿಹಾರ ಆಗ್ಬೇಕು ಅಂತ ಹೇಳ್ಬಿಟ್ಟು ಅಣ್ಣವರು ಇವರಿಗೆ ಒಂದು ಅತ್ಯುತ್ತಮವಾದ ಚಿತ್ರನ ಆಯ್ಕೆ ಮಾಡ್ತಾರೆ. ನೋಡಿ, ಕಷ್ಟದಲ್ಲಿ ಬಂದವರು ಯಾರಿಗೂ ಸಹ ಅಣ್ಣವರು ಕೈ ಬಿಡ್ಲಿಲ್ಲ. ಅವ್ರನ್ನ ಕೈ ಹಿಡಿದು ಮೇಲೆತ್ತಿದ್ದಾರೆ. ಆ ಮೇಲೆತ್ತಿ ಅವ್ರಿಗೊಂದು ದಾರಿ ತೋರಿಸಿದ್ದಾರೆ. ಇದಕ್ಕೆ ನಾವೆಲ್ಲ ಅಣ್ಣವ್ರನ್ನ ಆರಾಧ್ಯ ದೈವ ಅಂತ ಪೂಜಿಸ್ತೀವಿ. ಈ ಚಿತ್ರ ಮಾಡ್ಬೇಕಾ ಮಾಡಬೇಡ ಅಂತೆಲ್ಲ ಗೊಂದಲದಲ್ಲಿದ್ದಾಗ ಒಂದು ಒಳ್ಳೆಯ ಕಾರ್ಯ ಒಬ್ರಿಗೆ ಸಹಾಯ ಆಗ್ತಾ ಇದೆ. ಒಬ್ಬರು ನಿರ್ಮಾಪಕರ ಕಷ್ಟದಲ್ಲಿದ್ದಾರಂದ್ರೆ ಅವ್ರಿಗೆ ಈ ಸಹಾಯ ಆಗ್ತಾ ಇದೆ. ಈ ಚಿತ್ರ ಯಶಸ್ವಿ ಆಗಲಿ ಎಂಬುದು ಗುರು ರಾಘವೇಂದ್ರ ಸ್ವಾಮಿಗಳೇ ಅಮ್ಮವ್ರ ಕೈಯಲ್ಲಿ ಪ್ರಸಾದ ಕೊಟ್ಟು ಕಳಿಸಿದ್ರು. ಈ ಚಿತ್ರದ ಮಾತುಕತೆ ನಡೀತಾ ಇರ್ಬೇಕಾದ್ರೆ ಅಮ್ಮವ್ರ ದೇವಸ್ಥಾನಕ್ಕೆ ಹೋಗಿದ್ದೇನೆ ಯಾರಿಗಾರ ಗೊತ್ತಿತ್ತಾ? ಇಲ್ಲ. ಅವ್ರು ಬಂದು ಪ್ರಸಾದ ತಂದ್ಕೊಡ್ತಾರ ಅನ್ನೋದು ಯಾರಿಗಾರ ಗೊತ್ತಿತ್ತಾ? ಇಲ್ಲ. ಅಮ್ಮವ್ರಿಗೇನಾದ್ರು ಗೊತ್ತಿತ್ತಾ ನಾನು ಮನೆಗೆ ಹೋದಾಗ ಇವ್ರು ಈ ಚಿತ್ರದ ಬಗ್ಗೆನೇ ಮಾತಾಡ್ತಾ ಇದ್ದಾರೆ ಅಂತ? ಯಾವುದು ಗೊತ್ತಿಲ್ಲ. ಆದ್ರೂ ಒಂದು ಅದ್ಭುತವಾದ ಒಂದು ಸನ್ನಿವೇಶ ನಡೆದಿತ್ತು. ಆ ರಾಘವೇಂದ್ರ ಸ್ವಾಮಿಗಳು ಇವರಿಗೆ ಪ್ರಸಾದ ಕೊಟ್ಟು ಕಳಿಸು, ಈ ಚಿತ್ರನ ಯಶಸ್ವಿಯಾಗ್ಲಿ, ಆ ನಿರ್ಮಾಪಕರಿಗೂ ಒಳ್ಳೆಯದಾಗ್ಲಿ,
ಕನ್ನಡ ಚಿತ್ರರಂಗಕ್ಕೂ ಒಳ್ಳೇದಾಗ್ಲಿ ಅಂದ್ಬಿಟ್ಟು ರಾಘವೇಂದ್ರ ಸ್ವಾಮಿಗಳು ಅಣ್ಣವ್ರಿಗೆ ಪ್ರಸಾದ ಕೊಟ್ಟರು. ಇಂಥ ಒಂದು ಅದ್ಭುತವಾದ ಕ್ಷಣಗಳನ್ನ ಕನ್ನಡಿಗರು, ಅದರಲ್ಲೂ ಅಣ್ಣವರಲ್ಲೇ ನಾವು ಕಾಣಕ್ಕೆ ಸಾಧ್ಯ. ಬನ್ನಿ ಕನ್ನಡಿಗರೇ, ಭಕ್ತ ಕುಂಬಾರ ಈ ಚಿತ್ರದ ಕೆಲವೊಂದಿಷ್ಟು ಮಾಹಿತಿಗಳನ್ನ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಇದು ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯ ಏನೇ ಇದ್ರೂ ನೇರವಾಗಿ ತಿಳಿಸಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಜೈ ಕರ್ನಾಟಕ ಮಾತೆ. ನಮಸ್ಕಾರ.